ಹಾಯ್ ನಮಸ್ಕಾರ, ನಾನು ಲಾವಣ್ಯ. ನನ್ನ ತಾಯಿ ಮತ್ತು ನಾನು ಸೇರಿ ಈ ಚಾನಲ್ನ ಶುರು ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋ ಕೆಲವು ರೆಸಿಪಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ. ಸೊ ಇವತ್ತಿನ ನಮ್ಮ ರೆಸಿಪಿ ಬಂದು ಸಾಸಿವೆ ತೆಂಗಿನಕಾಯಿ ಶಾವಿಗೆ ಅಂತ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಶಾವಿಗೆ. ಸೊ ಇದನ್ನು ಮಾಡುವ ವಿಧಾನ ಬಂದು ಫಸ್ಟು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು ರುಬ್ಬಿದ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಹೇಳ್ತೀನಿ ನಾನು. ಒಂದು ಮಿಕ್ಸಿ ಜಾರಲ್ಲಿ ಸಾಸಿವೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ರುಬ್ಕೋಬೇಕಾಗತ್ತೆ. ಅದನ್ನು ರುಬ್ಬಿದ್ದನ್ನು ಸೈಡಲ್ಲಿ ಇಡಿ. ಇವಾಗ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಅದು ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ ಅದು ಒಂದು ಸ್ವಲ್ಪ ಬಾಡಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಆಪ್ಷನಲ್ ಅಂತಲೇ ಹೇಳ್ಬೋದು. ಅದನ್ನು ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಹಾಕಿದ್ರೂ ನಡೆಯುತ್ತೆ. ಇಲ್ಲಿ ನಾವು ಹಾಕಿದ್ದೀವಿ, ಬಟ್ ದಟ್ಸ್ ಅಪ್ ಟು ಯು. ಆಯಿತಾ? ಒಂದ್ಸಲ ಈರುಳ್ಳಿ ಬೆಂದಿದೆ ಅಂತ ನಿಮಗೆ ಗೊತ್ತಾದಮೇಲೆ ಅಥವಾ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಾಗ ನೀವು ಅದಕ್ಕೆ ನೀರು ಹಾಕ್ಕೊಳ್ಳಿ. ಎಷ್ಟು ನೀರು ಹಾಕಬೇಕಪ್ಪ ಅಂದರೆ ಶಾವಿಗೆ ಎಷ್ಟು ತೊಗೊಂಡಿರ್ತೀವೋ ಅದರ 1/2 ಅಥವಾ 1/4 ಭಾಗದಷ್ಟು ನೀರು ಹಾಕ್ಕೊಳ್ಳಿ. ಸೊ ಆಮೇಲೆ ಒಂದು 5ರಿಂದ 6 ನಿಮಿಷ ಬಿಟ್ಟರೆ ನೀರು ಕುದಿ ಬರುತ್ತೆ. ಅದು ಕುದಿಯೋವಾಗ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಿಂಬೆ ರಸ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇವಾಗ. ಮತ್ತು ಅರಿಶಿನ ಹಾಕ್ಕೋಬೋದು, ಅದು ಆಪ್ಷನಲ್. ಆಯಿತಾ? ಸೊ ಅದಾದಮೇಲೆ ಇನ್ನೊಂದು ಕುದಿ ಬಂದಮೇಲೆ ಅಂದರೆ 1 ನಿಮಿಷ ಆದ ತಕ್ಷಣ ನೀವು ಹುರಿದಿಟ್ಟಿರುವಂತಹ ಶಾವಿಗೆನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಮಿಕ್ಸ್ ಮಾಡಿ, ಅಂದರೆ ಅದನ್ನು ಕೈ ಆಡ್ತಾನೇ ಇರಬೇಕು. 1-2 ನಿಮಿಷ ಕೈ ಆಡ್ತಾ ಅದು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನೀರೆಲ್ಲ ಹಿಂಗೋದ್ಮೇಲೆ ನೀವು ಫುಲ್ಲು ಫ್ಲೇಮ್ನ ಸ್ಲೋ ಮಾಡಿ ಅದನ್ನು ಒಂದು ಲಿಡ್ ಹಾಕಿ ಇಡಿ 1 ನಿಮಿಷ. 1 ನಿಮಿಷ ಆದಮೇಲೆ ನೀವು ಅದನ್ನು ಆಫ್ ಮಾಡ್ಕೋಬೋದು. ಆಫ್ ಮಾಡಿ ಹಾಗೆ ಬಿಡಿ, ಒಂದು 2 ನಿಮಿಷ ಹಾಗೆ ಬಿಡಿ, ಅದು ಅರಳುತ್ತೆ ಚೆನ್ನಾಗಿ. ಅದಾದಮೇಲೆ ನೀವು ಸರ್ವ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋ ಸೈಡ್ ಡಿಶ್ ಜೊತೆ ಅಥವಾ ಸ್ಯಾಲಡ್ಸ್ ಜೊತೆ ಅಥವಾ ಚಟ್ನಿ ಜೊತೆ ನೀವು ಅದನ್ನು ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಯು ಲೈಕ್ ದ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀವಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.